ನೂತನ ಉಪಾಧ್ಯಕ್ಷರಾದ ಫಿರ್ದೋಸ್ ಶಾಡೂರ್ ರವರಿಗೆ ಲಕ್ಷ್ಮೇಶ್ವರ ಪಟ್ಟಣದ 19ನೇ ವಾರ್ಡಿನ ಬಳ್ಳಾರಿ ಮೊಹಲ್ಲಾ ನಿವಾಸಿಗಳಿಂದ ಆತ್ಮೀಯ ಸನ್ಮಾನ. ದೂದ್ನಾನರ ಹಾಗೂ ಸೋಮೇಶ್ವರ ದೇವರ ಕೃಪಾಶೀರ್ವಾದದಿಂದ ಪಕ್ಷದ ಮುಖಂಡರ ಮತ್ತು ಎಲ್ಲ ಸದಸ್ಯರ ಊರಿನ ಗುರು ಹಿರಿಯರ ಆಶೀರ್ವಾದದಿಂದ ಇಂದು ನಾನು ಉಪಾಧ್ಯಕ್ಷನಾಗಿದ್ದೇನೆ. ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಹೆಸರೂರು ಮದಾರ್ ಸಾಬ್, ಮಾಬುಲಿ ಚೇರ್ಮನ್, ಅಜಿತ್ ಸಾಬ್ ಮೆಸರೂರು, ಬುಡ್ಡಾ ಸಾಬ್ ನದಾಫ್, ಮುನ್ನಾ ಕಮತ್ಗಿ, ಮುನಾಫ್ ಸಾಬ್ ರತನ್ ಖಾನ್, ದುದ್ದು ಸಾಬ್ ರತನ್ ಖಾನ್, ಜಿಲಾನಿ ಹಣಗಿಕಟ್ಟಿ, ಅಫ್ಜಲ್ ರಿತ್ತಿ, ನಜೀರ್ ಅಹಮದ್ ರಿತ್ತಿ ಅವರು ಉಪಸ್ಥಿತರಿದ್ದರು. ಇವತ್ತು ನಾವು ಲಕ್ಷ್ಮೇಶ್ವರ ಅಭಿವೃದ್ಧಿ ಕೆಲಸ ಸಂಬಂಧ DC ಸಾಹೇಬ್ರ ಕಡೆ ಹೋಗಿದ್ವಿ. ಇವತ್ತು DC ಸಾಹೇಬ್ರ ಕಡೆ ಹೋಗಿ ಅನೇಕ ಲಕ್ಷ್ಮೇಶ್ವರ ಕೆಲಸ ಬಗ್ಗೆ ಅಂದ್ರೆ ನಮ್ಮ ಸಿಗಲಿ ನಾಕ ಅಂತ ಹಿಡಿದು ನಮ್ಮ ಹನುಮಂತ ಗುಡಿ ಮಠ ಒಂದು CC ರಸ್ತೆ ಆಗೈತಿ. ಅಲ್ಲಿಂದ ಮತ್ತು ನಮ್ಮ ದೂದ್ನಾನ ದರ್ಗಾ ಮಠ ಒಂದು CC ರಸ್ತೆ ಇಲ್ಲ, ಅಲ್ಲಿ ಪೆಂಡಿಂಗ್ ಆಗೈತಿ. ಯಾಕಂದ್ರೆ ದುಡ್ಡು ಅಷ್ಟು ಬಂದಿತ್ತು, ಅಷ್ಟು ಕೆಲಸ ಆಗೈತಿ. ಇನ್ನೂ ಅಷ್ಟು ಅಲ್ಲಿಂದ ಕೆಲಸ ಹೋಗ್ಬೇಕು. ಯಾಕಂದ್ರೆ ಭಾಳ ದೂರದಿಂದ ಭಕ್ತಾದಿಗಳು ಬರ್ತಾರೆ ನಮ್ಮ ಲಕ್ಷ್ಮೇಶ್ವರ್ಗೆ. ಯಾಕಂದ್ರೆ ಲಕ್ಷ್ಮೇಶ್ವರ ಒಂದು ಸೋಮನಾಥ ಮತ್ತು ದೂದ್ನಾನ ದರ್ಗಾ ಪ್ರಸಿದ್ಧ ಇರೋಂಥ ಭಾಳ ದೂರದಿಂದ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳು ಹೋಗ್ಬೇಕಂದ್ರೆ ಅಲ್ಲಿ ತೆಗ್ಗು ಭಾಳ ಇಷ್ಟ ಐತಿ, ತೊಂದರೆ ಭಾಳಷ್ಟು ಜನರಿಗೆ ಆಗತೈತಿ. ಆ ಉದ್ದೇಶಕ್ಕೆ ನಾವು DC ಸಾಹೇಬ್ರಿಗೆ ಇವತ್ತು ಹೋಗಿ ಮನವಿ ಕೊಟ್ಟರು. ಯಾಕಂದರೆ ಈ ಮೊನ್ನೆ SFC ಅನುದಾನ ಬಂದಿತ್ತು. ಆ SFC ಅನುದಾನದಾಗ ಅಲ್ಲಿ ಆ ದೂದ್ನಾನ ದರ್ಗಾ ಮಠ ರೋಡ್ ನಮ್ಗೆ ಮಾಡಿಕೊಡ್ರಿ, ಇಲ್ಲಾಂದ್ರೆ ಯಾವ್ದಾರ ನಮ್ಗೆ ಅನುದಾನ ಒಟ್ಟು ಆ ರೋಡನ್ನು ನಮ್ಗೆ ಪೂರ್ಣವನ್ನು ಮಾಡಿ ಅಂತ ಇವತ್ತು ಮನವಿ ಕೊಟ್ಟರು. ಮತ್ತು ಇನ್ನೊಂದು ನಮ್ಮ ಲಕ್ಷ್ಮೇಶ್ವರ್ಗೆ ಸ್ವಾಗತ ಬೋರ್ಡ್ ಇಲ್ಲ. ಒಂದು ಸವಣೂರು ರೋಡ್ ಆಗಲಿ, ಒಂದು ಗದಗ ರೋಡ್ ಆಗಲಿ, ಒಂದು ಹುಬ್ಬಳ್ಳಿ ರೋಡ್ಗೆ 3 ರೋಡ್ ಅದಾವು. ನಂದು ಭಾಳ ನಮ್ಮ ಶಾಸಕರಿಂದ 2 ವರ್ಷ ಅಂತ ಹೇಳ್ಕೊಂಬಂದೆ. ಈ ಒಂದು ಯಾಕಂದ್ರೆ ಕುಂದಗೋಳ ಹೋದ್ರೆ ಕುಂದಗೋಳನಾಗ ಸಣ್ಣ ಊರು, ಅಲ್ಲಿ ಒಂದು ಸ್ವಾಗತ ಬೋರ್ಡ್ ಅದಾವು. ನಮ್ಮ ಲಕ್ಷ್ಮೇಶ್ವರ ಅಂತ ದೊಡ್ಡ ಸಿಟಿ ಆಗಿ ಸ್ವಾಗತ ಬೋರ್ಡ್ ಇಲ್ಲ. ಅದ್ರ ಸಂಬಂಧ ಸಾಹೇಬ್ರಿಗೆ DC ಸಾಹೇಬ್ರಿಗೆ ಹೇಳಿ ಮೇಲೆ ಒಂದು ಬೋರ್ಡ್ 10 ಲಕ್ಷ ರೂಪಾಯಿ, 3 ಬೋರ್ಡ್ಗೆ 30 ಲಕ್ಷ ರೂಪಾಯಿ ಆಯ್ತು ಸಾಹೇಬ್ರು. ಇದು ಹೆಂಗಾರ ಮಾಡಿದ್ಮೇಲೆ ಮತ್ತು ಸಾಹೇಬರು PD ಸಾಹೇಬರು ಮತ್ತು ನಮ್ಮ ಚೀಫ್ ಆಫೀಸ್ ಸಾಹೇಬ್ರಿಗೆ ಇಮಿಡಿಯೇಟ್ಲಿ ಅದು ಕೊಡ್ದು ನಿಮ್ಮ ಜನರ ಫಂಡ್ ಆಗಲಿ ಅದರ ಅಮೌಂಟ್ ಅದಾವು, ಅದು 3 ಬೋರ್ಡನ್ನು ಮನೇಲಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿದ್ರು. ಇವತ್ತು ಇದೊಂದು ಬೋರ್ಡ್ ಆಯ್ತು. 3ನೇದು ನಮ್ಮ ಗಡ್ಡೆದ ಮಟ್ಟ ಅಜ್ಜಾರಿದ್ರು. ನಮ್ಮ ಏನು ಮುಯಿಂಡಿದ ನೀರು ಬರಾಕ್ತೈತಲ್ಲ, 25 ವರ್ಷ ಆಗ್ತದೆ ಗಡ್ಡೆದ ಮಾಡಿ ಅಜ್ಜಾರು ಮಾಡಿ. ಈಗ ಅದು ಸಾಹೇಬ್ರಿಗೆ ಏನು ಹೇಳಿದ್ರು ನಾವು, ಸರ್ 15 ದಿನ ಆಗೋಲ್ಲ, ಒಂದು ಡ್ಯಾಮೇಜ್ ಆಗ್ತಿತ್ತು. ಅಲ್ಲಿ 15 ದಿನ ಡ್ಯಾಮೇಜ್ ಆದಮೇಲೆ 15 ದಿನ ಅದು ರೆಡಿ ಮಾಡೋಕೆ ಅವಕಾಶ ವೆಲ್ಡಿಂಗ್ ಮಾಡಲಿ, ಅದು ತೆಗಿಲಿ ಅಂತ ಹಂಗೆ ಹೋಗಿ ಲಕ್ಷ್ಮೇಶ್ವರ ನೀರಿನ ತೊಂದರೆ ಭಾಳ ಐತಿ. ಆ ತೊಂದರೆ ಬಗ್ಗೆ ಇರಿಸ್ಕೊಂಡು ಅದು ಹೊಸದಾಗಿ ಮತ್ತೊಂದು ಅದು ನಿರ್ಮಾಣ ಆಗಬೇಕು ಮತ್ತು ಕೆಲಸ ಅಂತ ಹೇಳಿದ್ಮೇಲೆ ಅದು ಮತ್ತು ಅವರು PDO ಅದು ಸಾಹೇಬರು ಅದ್ರ ಬಗ್ಗೆ ಒಂದು ಲೆಟ್ರ್ನಾಗ ಬರ್ಕೊಂಡು ಇಮಿಡಿಯೇಟ್ಲಿ ಅದಾಗ ನೀವು ಒಂದು GB ಮೀಟಿಂಗ್ ಕರೀರಿ. GB ಮೀಟಿಂಗ್ ಕರೆದು ಪಾಸ್ ಮಾಡಿರಿ ನೀವು. ಯಾಕಂದ್ರೆ ನಿಮ್ಮ ಲೇಟ್ ಬಾಡಿ ಐತಿ, ಬಾಡಿನಾಗ ಪಾಸ್ ಮಾಡಿಕೊಟ್ರೆ ಮುಂದಿನ ನಾವು ಮಿನಿಸ್ಟರ್ ಕಳ್ಸಿದ ಜವಾಬ್ದಾರಿ ನಮ್ದಂತ ಇವತ್ತು DC ಸಾಹೇಬ್ರು ಹೇಳಿದರು. ಅದ್ರ ಸಂಬಂಧ ನಾವು ಇನ್ನೂ 2-3 ದಿನ ಅಂತ ಮೀಟಿಂಗ್ ಕರೆಯಾಗ್ತಾರೆ. ಬಹುಶಃ ಶನಿವಾರ ಆಗಲಿ ಇಲ್ಲ ಸೋಮವಾರ ಆಗಲಿ ಅಜೆಂಡಾ ಬಹುಶಃ ನಾಳೆ ಕಳಿಸಿ 3 ದಿನ ನಾವು ಏನಿದೆ GB ಮೀಟಿಂಗ್ನಾಗ ಪಾಸ್ ಮಾಡಿ ಕಳಿಸಿದ ಮೇಲೆ ಸಾಹೇಬ್ರು ಮುಂದೆ ಮಿನಿಸ್ಟರ್ ಕಳಿಸ್ತಾರಂತೆ. ಅದನ್ನು ಭರವಸೆ ಐತಿ. DC ಸಾಹೇಬರಾಗಲಿ ನಮ್ಮ ಸದಸ್ಯರಾಗಲಿ ಎಲ್ಲರೂ ಊರಿಂದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ, ನಮ್ಮ ವಿಶ್ವಾಸ ಐತಿ. ಮತ್ತು ನಿಮ್ಮ ಎಲ್ಲರೂ ನಮ್ಮ ಊರಿನ ಆಶೀರ್ವಾದ ಬೇಕು, ಎಲ್ಲ ಬೆಂಬಲ ಬೇಕು. ಇಲ್ಲಿ ರೋಡಿನ ಬಗ್ಗೆ ಆಗಲಿ, ರಸ್ತೆ ಬಗ್ಗೆ ಆಗಲಿ ಅನೇಕ ಕೆಲಸ ಅದಾವು. ನೀವು ಬೆಂಬಲವನ್ನು ಕೊಡ್ರಿ, ನಮ್ಮ ಸಹಕಾರ ಕೊಡ್ರಿ ಅಂತ ಭರವಸೆ ಕೊಟ್ಟ ಕೆಲಸವನ್ನು ಮಾಡ್ತೀನಿ, ಪ್ರಮಾಣವಾಗಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮದು ಏನು ಮದರ್ಸ್ನ ಒಂದು ಪವಿತ್ರ ಸ್ಥಳ ಅದ, ಇಲ್ಲಿ ಕುಂತು ಹೇಳತ್ತೀನಿ. ಪವಿತ್ರವಾದ ಯಾವುದೇ ಕೆಲಸ ಆಗಲಿ ಭಾಳ ಇದರಲ್ಲಿಂತ ಸ್ವಚ್ಛ ಮನಸ್ಸಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕರೆದು ಸನ್ಮಾನ ಮಾಡೋದಕ್ಕೆ ಧನ್ಯವಾದಗಳು. ತಮ್ಮ